ಏನಪ್ಪ ಇದು ಕೇಕ್ ಹೀಗೆ ಉಂಟಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಾ. ನಾನು ಹೇಗೆ ಸರಿ ಮಾಡಿದ್ದೀನಿ ಅಂತ ಮುಂದೆ ವಿಡಿಯೋಲಿ ನೋಡಿ. ಸೊ ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಡುವೆಲ್ ಕೇಕ್, ಅರ್ಧ ಚಾಕ್ಲೇಟ್ ಮತ್ತು ಅರ್ಧ ವೆನಿಲಾನಲ್ಲಿ. ಸೊ ಈ ಕೇಕ್ನಲ್ಲಿ ಎಂಥ ಪ್ರಾಬ್ಲಮ್ ಆಗಿದೆ ಅಂತ ನೀವು ಪೂರ್ತಿ ವಿಡಿಯೋ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಸೊ ಇಲ್ಲಿ ನಾನು ತಗೊಂಡಿದ್ದೇನೆ 2 ಬೇಸ್, ಹಾಫ್ ಕೆಜಿದು, ಒಂದು ವೈಟ್ದಲ್ಲಿ ಮತ್ತು ಅಂದರೆ ಚಾಕ್ಲೇಟಲ್ಲಿ. ಸೊ ಇದನ್ನು ಮೇಲೆಯಿಂದ ಸ್ವಲ್ಪ ತೆಗಿಲಿಕ್ಕೆ ಉಂಟು, ಏಕೆ ಅಂದರೆ ಇಲ್ಲಾದರೆ ಕ್ರೀಮ್ ಹಾಕುವಾಗ ಅದು ಲೆವೆಲ್ ಇರೋದಿಲ್ಲ. ಸೊ ಪುನಃ ಇದನ್ನು ಚಾಕ್ಲೇಟನ್ನು ಸಹ ನಾನು ಆಲ್ರೆಡಿ ತೆಗೆದಿದ್ದೇನೆ ಮೇಲೆಯಿಂದ ಸ್ವಲ್ಪ ಬೇಸ್, ಮತ್ತು ಇದನ್ನು 2 ಮಾಡಿದ್ದೇನೆ ಸ್ಪಾಂಜ್, ಯಾಕೆಂದರೆ ಇದು ಕಟ್ ಮಾಡಲಿಕ್ಕೆ ಉಂಟು. ನೋಡಿ ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡುವಾಗ ನಿಮಗೆ 4 ಪೀಸಸ್ ಸಿಗ್ತದೆ. ಸೊ 4 ಪೀಸಸ್ ತುಂಬ ಸಾಕಾಗ್ತದೆ ಒಂದು ಟಾಲ್ ಬರಲಿಕ್ಕೆ ಕೇಕ್. ಇದು 2 ಕೇಕನ್ನು ನಾನು 4 ಪೀಸಲ್ಲಿ ಮಾಡಿದ್ದೇನೆ. ಸೊ ಒಂದು ಸೈಡಲ್ಲಿ ನಾನು ಇಟ್ಟಿದ್ದೇನೆ ವೈಟ್ ಬೇಸ್, ಇನ್ನೊಂದು ಸೈಡಲ್ಲಿ ಇಟ್ಟಿದ್ದೇನೆ ಚಾಕ್ಲೇಟ್ ಬೇಸ್. ಸೊ ಇದನ್ನು ಸೋಕ್ ಮಾಡಲಿಕ್ಕೆ ಉಂಟು. ಸೋಕಿಂಗ್ ಚಾಕ್ಲೇಟ್ ಬೇಸ್ಗೆ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಉಂಟು, ಯಾಕಂದರೆ ಅದು ಬೇಕಾದ ನಂತರ ಸ್ವಲ್ಪ ಹಾರ್ಡ್ ಆಗ್ತದೆ ವೈಟ್ ಬೇಸಿಗಿಂತ. ಸೊ ಸೋಕಿಂಗ್ ಯಾವಾಗ ಸಹ ಸ್ವಲ್ಪ ಜಾಸ್ತಿನೇ ಬೇಕು ಡಾರ್ಕ್ ಚಾಕ್ಲೇಟ್ ಕೇಕ್ಗೆ. ಮತ್ತು ಇಲ್ಲಿ ನಾನು ಮಾಡ್ತಾ ಇದ್ದೀನಿ ವೆನಿಲಾ ಕೇಕ್ ಮತ್ತು ಚಾಕ್ಲೇಟ್ ಕೇಕ್. ಸೊ ವೆನಿಲಾಗೆ ನಾನು ಸ್ವಲ್ಪ ಚೆರೀಸ್ ಹಾಕಿದ್ದೇನೆ ಸ್ವಲ್ಪ ಫ್ಲೇವರ್ ಬರಲಿಕ್ಕೆ. ಚಾಕ್ಲೇಟ್ಗೆ ನಾನು ಗನಾಶ್ ಹಾಕಿದ್ದೇನೆ. ಗನಾಶ್ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ. ಸೊ ಇಲ್ಲಿಯೇ ಬಂತು ನಂದು ಪ್ರಾಬ್ಲಮ್. ಚಾಕ್ಲೇಟ್ ಗನಾಶ್ನಿಂದ ಅದು ಮೇಲೆದು ಬೇಸ್ ಸ್ವಲ್ಪ ಸ್ಲಿಪ್ ಆಗಲಿಕ್ಕೆ ಆಗಿದೆ. ನೋಡಿ ವೈಟಲ್ಲಿ ಏನಾಗಲಿಲ್ಲ, ಅದು ಕರೆಕ್ಟ್ ಇತ್ತು, ಆದರೆ ಚಾಕ್ಲೇಟಲ್ಲಿ ಇದು ಪ್ರಾಬ್ಲಮ್ ಬಂತು. ಮತ್ತು ಪೂರ್ತಿ ಕಂಪ್ಲೀಟ್ ಕ್ರಮ್ ಕೋಟಿಂಗ್ ಮಾಡಿದ್ಮೇಲೆ ಚಾಕ್ಲೇಟ್ ಕೇಕ್ ಸ್ವಲ್ಪ ಹೊರಗೆ ಬಂದಿದ್ದು, ಹಾಗೆ ಅದ್ರದ್ದು ಶೇಪು ಚೇಂಜ್ ಆಯಿತು. ನೋಡಿ ಹೀಗೆ ಆಗಿದೆ. ನನಗೆ ಒಂದೇ ಟೆನ್ಷನ್ ಇತ್ತು, ಇದು ಸ್ಲಿಪ್ ಆಗಬಾರ್ದಂತ. ಅದಕ್ಕೆ ನಾನು ಸರಿಯಾಗಿ ಇದನ್ನು ಅಟ್ಲೀಸ್ಟ್ 1 ಅವರ್ ಫ್ರಿಜ್ಜಲ್ಲಿ ಸೆಟ್ ಮಾಡಿದ್ದೇನೆ. ಆ ನಂತರ ಇದು ಚಾಕ್ಲೇಟ್ ಗನಾಶ್ ಹಾಕಿದ್ದೇನೆ. ನಾನು ಎಂತ ಹೇಳಬೇಕಂತೆ, ಈ ಪ್ರಾಬ್ಲಮ್ ಒಂದೇ ಬೇಸ್ಗೆ ಆಗೋದಿಲ್ಲ, ಅದು ಪ್ರಾಬ್ಲಮೇ ಬರೋದಿಲ್ಲ. ಇದು 2 ಬೇಸ್ ಆಗಿದ್ದರಿಂದ, ಮತ್ತು ಸಣ್ಣದು ಬೇಸ್ ಇತ್ತು. ದೊಡ್ಡದು ಇದ್ದರೆ ಅದು ಸಹ ಏನು ಪ್ರಾಬ್ಲಮ್ ಬರೋದಿಲ್ಲ. ಇದು ಸಣ್ಣದು ಬೇಸ್, ಅದನ್ನು ಟಾಲ್ ಮಾಡಲಿಕ್ಕೆ ಇತ್ತು. ಸೊ ಈಗ ಏನಾಯಿತು, ಇದು ಶೇಪು ಔಟ್ ಆಫ್ ಶೇಪೇ ಆಗಿದೆ. ಸೊ ಇದನ್ನು ನಾನು ಕರೆಕ್ಟ್ ಲೆವೆಲಲ್ಲಿ ಮಾಡಲಿಕ್ಕೆ ಅಂತ ಕ್ರೀಮ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ. ಪೈಪಿಂಗ್ ಬ್ಯಾಗಲ್ಲಿ ಫಿಲ್ಲಿಂಗ್ ಮಾಡಿ ಮತ್ತು ಸ್ಕ್ರ್ಯಾಪರ್ನಿಂದ ಅದನ್ನು ಲೆವೆಲ್ ಮಾಡ್ತಾ ಹೋಗಿದ್ದೇನೆ. ಮತ್ತು ಎಲ್ಲಿ ಗ್ಯಾಪ್ ಇತ್ತು ಪುನಃ ಸ್ವಲ್ಪ ಕ್ರೀಮ್ ಹಚ್ಚಿದ್ದೇನೆ, ಪುನಃ ಅದನ್ನು ಲೆವೆಲ್ ಮಾಡಿದ್ದೇನೆ. ಮತ್ತು ಪ್ಯಾಲೆಟ್ ನೈಫ್ ಸ್ಕ್ರ್ಯಾಪರ್ನಿಂದ ಅದನ್ನು ಸರಿ ಮಾಡ್ತಾ ಹೋಗಿದ್ದೇನೆ. ಸೊ ನೋಡಿ ಮೊದಲು ಹೇಗೆ ಇತ್ತು, ಈಗ ಹೇಗೆ ಆಗಿದೆ ಕೇಕ್. ಸೊ ಯಾವುದು ಕೇಕ್ ಹೇಗೆ ಇದ್ದರೆ ನಿಮಗೆ ಪ್ರಾಬ್ಲಮ್ ಬಂದರೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ನಮ್ಮದು ಐಡಿಯಾ ಬೇಕು. ಈ ಥರದ್ದು ಪ್ರಾಬ್ಲಮ್ ಬಂದರೆ ಡೀಲ್ ಮಾಡಲಿಕ್ಕೆ. ಸೊ ನೋಡಿ ನಾನು ಆಲ್ಮೋಸ್ಟ್ ಕರೆಕ್ಷನ್ ಮಾಡಿದ್ದೇನೆ, ಪೂರ್ತಿ ಆಗಲಿಲ್ಲ, ಆದರೆ ನಾನು ಇಷ್ಟು ಆಗಿದೆ ಅಷ್ಟು ನಾನು ಕರೆಕ್ಷನ್ ಇದು ಮಾಡಿದ್ದೇನೆ, ಲೆವೆಲ್ನಲ್ಲಿ ಮಾಡಲಿಕ್ಕೆ ನೋಡಿದ್ದೀನಿ. ಸೊ ನೆಕ್ಸ್ಟ್ ರೆಫರೆನ್ಸ್ ಪಿಕ್ಚರ್ ಹೇಗೆ ಕೊಟ್ಟಿದ್ದಾರೆ ಆ ಥರದ್ದು ನನಗೆ ಕಲರ್ ಬೇಕಿತ್ತು. ಸೊ ನಾನು ಡಾರ್ಕ್ ಪಿಂಕ್ ಕಲರ್ ತಗೊಂಡಿದ್ದೇನೆ. ಅದನ್ನು ಹೀಗೆ ಪೈಪಿಂಗ್ ಬ್ಯಾಗಲ್ಲ, ನಾನು ಪ್ಯಾಲೆಟ್ ನೈಫಲ್ಲಿ ಹಾಕಿದ್ದೇನೆ. ನೆಕ್ಸ್ಟ್ದು ಲೈಟ್ ಪಿಂಕ್ ಉಂಟು ಅದ್ರ ಮೇಲೆದು, ಅದನ್ನು ಪೈಪಿಂಗ್ ಬ್ಯಾಗಲ್ಲಿ ಹೀಗೆ ಹಾಕಿಬಿಟ್ಟಿದ್ದೇನೆ. ಮತ್ತು ಸ್ಕ್ರ್ಯಾಪರ್ನಿಂದ ಅಥವಾ ಕಾರ್ಡ್ನಿಂದ ಜಸ್ಟ್ ರೊಟೇಟ್ ಮಾಡಿದರೆ ಅದು ಫುಲ್ ಎಲ್ಲಿ ಇಲ್ಲ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಸೊ ನೋಡಿ ಇದು ಮಾಡುವಾಗ ಫುಲ್ ಸ್ಪ್ರೆಡ್ ಆಯಿತು ಕಲರ್. ಸ್ವಲ್ಪ ಆಚೆ ಈಚೆ ಹೋದರೆ ಪರವಾಗಿಲ್ಲ ಕಲರ್. ಸೊ ಈ ರೆಫರೆನ್ಸ್ ಪಿಕ್ಚರ್ ಪ್ರಕಾರ ನೋಡಿ ನಾನು ಹಾಕಿದ್ದೇನೆ. ಸೊ ಹೀಗೇನೆ ನನಗೆ ಮಾಡಲಿಕ್ಕೆ ಉಂಟು. ಸೊ ಅದೇ ಪ್ರಕಾರ ನಾನು ಕಲರ್ ಕಾಂಬಿನೇಷನ್ ಕೊಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಬೇಕಾಗುವ ಎಲ್ಲ ಮೆಟೀರಿಯಲ್ಸ್ ಅಂದರೆ ಇದು ಡಾಲ್, ಅದನ್ನು ನಾನು ಪ್ರಿಂಟ್ ತಗೊಂಡಿದ್ದೇನೆ. ಇದು ಫಾಕ್ಸ್ ಬಾಲ್ಸ್, ಇದು ಬಟರ್ಫ್ಲೈಸ್, ಮತ್ತು ಇದು ಹ್ಯಾಪಿ ಬರ್ಡೇದು ಟಾಪರ್, ಅದನ್ನು ಇಡಲಿಕ್ಕೆ ಉಂಟು. ಮತ್ತು ಇದು ಫಾಕ್ಸ್ ಬಾಲ್ಸ್ ಗೋಲ್ಡನ್ದು ಸಹ. ಹ್ಯಾಪಿ ಬರ್ಡೇದು ಟಾಪರನ್ನು ನಾನು ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಸುಲಭವಾಗಿ ಕಟ್ ಆಗ್ತದೆ, ಏಕೆಂದರೆ ಅದು ರೆಫರೆನ್ಸ್ ಪಿಕ್ಚರಲ್ಲಿ ಅದು ಮೇಲೆ ಇಲ್ಲ, ಇಲ್ಲಿ ಹೀಗೆ ಎದುರಲ್ಲಿ ಉಂಟು. ಸೊ ಈ ಥರ ನಾನು ಜಸ್ಟ್ ಪುಷ್ ಮಾಡಿದರೆ ಅದು ಅಲ್ಲಿ ಅಂಟ್ತದೆ. ಮತ್ತು ಫಾಕ್ಸ್ ಬಾಲ್ಸ್ ಮತ್ತು ಗೋಲ್ಡನ್ ಬಾಲ್ಸ್ ಮತ್ತು ಬಟರ್ಫ್ಲೈನಿಂದ ನಾನು ಇದನ್ನು ಫುಲ್ ಡೆಕೋರೇಟ್ ಮಾಡಿದ್ದೀನಿ. ಸೊ ಫಾಕ್ಸ್ ಬಾಲ್ಸ್ ನಿಮಗೆ ಬೇಕಿದ್ದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಥರದ್ದು ನನ್ನದು ಕೇಕ್ ರೆಡಿ ಆಯಿತು. ಸೊ ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಿಮ್ಮದು ಕಮೆಂಟ್ ನನಗೆ ಬೇಕು, ಹೇಳಿ ಹೇಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತದಾ ಇಲ್ವಾ. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.